ಡಿಯರ್ ಸ್ಟೂಡೆಂಟ್, ನಿನ್ನೆ ನಾನು ದಟ್ ಈಸ್ ಕನ್ಸೈನ್ಮೆಂಟ್ ಅಕೌಂಟಲ್ಲಿ ಕ್ಯಾಲ್ಕುಲೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ವಿತ್ ನಾರ್ಮಲ್ ಲಾಸ್ ಇನ್ ಟ್ರಾನ್ಸಿಟ್ಟು ಎರಡು ಪ್ರಾಬ್ಲಮನ್ನು ಮಾಡಿದ್ದೆ. ಇವತ್ತು ಹಾಗೆ ಮುಂದುವರಿಸಿ ಕ್ಯಾಲ್ಕುಲೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಆಸ್ ವೆಲ್ ಆಸ್ ಅನ್ಸ್ಟೋಲ್ಡ್ ಸ್ಟಾಕ್ ವಿತ್ ನಾರ್ಮಲ್ ಲಾಸ್ ಇನ್ ಗೋಡೌನ್ ಅದೊಂದು ಪ್ರಾಬ್ಲಮನ್ನು ಮಾಡ್ತೀನಿ. ನೆಕ್ಸ್ಟು ದಟ್ ಈಸ್ ಕ್ಯಾಲ್ಕುಲೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ವಿತ್ ಅಬ್ನಾರ್ಮಲ್ ಲಾಸ್ ಅದೊಂದು ಪ್ರಾಬ್ಲಮನ್ನು ಮಾಡಿಸ್ತೀನಿ. ಇನ್ನೊಂದೆರಡು ಪ್ರಾಬ್ಲಮ್ ಮಾಡಿಸಿ ನಾಳೆ ಆಮೇಲೆ ನಾವು ಮೈನ್ ಪ್ರಾಬ್ಲಮ್ಗೆ ಹೋಗೋಣ. ರೈಟ್, ನೋಡಿ ಪ್ರಾಬ್ಲಮ್ ಕ್ಯಾಲ್ಕುಲೇಷನ್ ಆಫ್ ಅನ್ಸೋಲ್ಡ್ ಸ್ಟಾಕ್ ವಿತ್ ನಾರ್ಮಲ್ ಲಾಸ್ ಇನ್ ಟ್ರಾನ್ಸಿಟ್ ನಾರ್ಮಲ್ ಲಾಸ್ ಇನ್ ಗೋಡೌನ್, ಇದ್ರ ಬಗ್ಗೆ ಪ್ರಾಬ್ಲಮನ್ನು ಮಾಡ್ಕೊಂಡು ಹೋಗೋಣ. ಒಂದು ದಟ್ ಈಸ್ ಪ್ರಾಬ್ಲಮ್ ಇದೆ ನೋಡಿ. ರಮೇಶ್ ಆಫ್ ಬ್ಯಾಂಗ್ಳೂರ್ ಕನ್ಸೈನ್ಡ್ 4,000 boxes to Delhi, Raghu of Delhi, costing rupees 150 each. ಅಲ್ಲಿಗೆ 4,000 ಬಾಕ್ಸನ್ನು ಕಳಿಸಿದ್ದಾರೆ ಅಟ್ rupees 150 per box. ಅಲ್ಲಿಗೆ ರಮೇಶ್ ಇಸ್ ದಿ ಕನ್ಸೈನರ್ ಆ್ಯಂಡ್ ರಘು ಇಸ್ ದಿ ಕನ್ಸೈನಿ. ಆ್ಯಂಡ್ ದೆನ್ ಕನ್ಸೈನರ್ಸ್ ಎಕ್ಸ್ಪೆನ್ಸಸ್ rupees 5,000. ಕನ್ಸೈನರ್ಸ್ ಎಕ್ಸ್ಪೆನ್ಸಸ್ rupees 5,000. ನೋಡಿ, ಕನ್ಸೈನರ್ಸು ಏನೇ ಖರ್ಚು ಮಾಡಿದ್ರು ಸಹ ದಟ್ ಈಸ್ ಅ ನಾನ್ ರೆಕರಿಂಗ್ ಎಕ್ಸ್ಪೆನ್ಸ್ ನೀವು ಅಸ್ಯೂಮ್ ಮಾಡ್ಕೊಂಬಿಡಿ. ದಟ್ ಈಸ್ ಆ್ಯಡ್ ಮಾಡ್ಕೊತೀವಿ. ನೆಕ್ಸ್ಟು 1/10 ಆಫ್ ದಿ ಬಾಕ್ಸಸ್ ವರ್ ಲಾಸ್ಟ್ ಇನ್ ಕನ್ಸೈನೀಸ್ ಗೋಡೌನ್. ಅಲ್ಲಿಗೆ ಎಷ್ಟು ಕಳಿಸಿದರೆ ಅದರಲ್ಲಿ 1/10 ಕನ್ಸೈನೀಸ್ ಗೋಡೌನಲ್ಲಿ ಅದು ಲಾಸ್ ಆಗಿದೆ. ದಟ್ ಈಸ್ ಟ್ರೀಟೆಡ್ ಆ್ಯಸ್ ಎ ನಾರ್ಮಲ್ ಲಾಸ್. ಅದು ನಾರ್ಮಲ್ ಲಾಸ್ ಅಂತ ಟ್ರೀಟ್ ಮಾಡಿದ್ದಾರೆ. ದೆನ್ 2,400 ಬಾಕ್ಸಸ್ ವರ್ ಸೋಲ್ಡ್ ಬೈ, ದಟ್ ಈಸ್ 2,400 ಬಾಕ್ಸಸ್ ವರ್ ಸೋಲ್ಡ್ ಬೈ ದಿ ಕನ್ಸೈನಿ. ಅಲ್ಲಿಗೆ 2,400 ಬಾಕ್ಸನ್ನು ಸೇಲ್ ಮಾಡಿದ್ದಾರೆ. ಕ್ಯಾಲ್ಕುಲೇಟ್ ದಿ ವ್ಯಾಲ್ಯೂ ಆಫ್ ಅನ್ಸೋಲ್ಡ್ ಸ್ಟಾಕ್ ಆಸ್ ವೆಲ್ ಆಸ್ ಕ್ಲೋಸಿಂಗ್ ಸ್ಟಾಕ್. ಈಗ ಪ್ರಾಬ್ಲಮ್ ನೋಡ್ಕೊಂಡು ಹೋಗೋಣ. ಒಂದು ತಿಳ್ಕೊಂಬಿಡಿ, ಫಸ್ಟು ಈ ಚಾರ್ಟಲ್ಲಿ ನಾವು ಮೇನ್ ಪ್ರಾಬ್ಲಮ್ ಮಾಡಬೇಕು ಸಹ ಚಾರ್ಟ್ ನಾವು ಮಾಡಲೇಬೇಕಾಗುತ್ತೆ. ಇಷ್ಟು ಐಟಮ್ಗಳು ನೀವು ಜ್ಞಾಪಕ ಇಟ್ಕೊಂಬಿಡಿ ಚಾರ್ಟಲ್ಲಿ, ದಟ್ ಈಸ್ ಸ್ಟೇಟ್ಮೆಂಟಲ್ಲಿ. ಒಂದು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ತೊಗೊತೀವಿ. ಆ್ಯಡ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ದಿ ಕನ್ಸೈನರ್ನ ಆ್ಯಡ್ ಮಾಡ್ಕೊತೀವಿ. ಅಗೈನ್ ಮೈನಸ್ ಲೆಸ್ ನಾರ್ಮಲ್ ಲಾಸ್ ಇನ್ ಟ್ರಾನ್ಸಿಟ್ ಲೆಸ್ ಅಬ್ನಾರ್ಮಲ್ ಲಾಸ್ ಇನ್ ಟ್ರಾನ್ಸಿಟ್. ಇಷ್ಟು ಕನ್ಸೈನರ್ಸ್ಗೆ ಸಂಬಂಧಪಡುತ್ತೆ. ಅಷ್ಟಾದಮೇಲೆ ನಾವೇನು ಮಾಡ್ತೀವಿ, ನೆಕ್ಸ್ಟು ಕಾಸ್ಟ್ ಆಫ್ ಗೂಡ್ಸ್ ರಿಸೀವ್ಡ್ ಬೈ ದಿ ಕನ್ಸೈನಿ ತೊಗೊತೀವಿ. ಓಕೆನಾ. ನೆಕ್ಸ್ಟ್ ಅಗೈನ್ ಆ್ಯಡ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ದಿ ಕನ್ಸೈನಿ, ಅದನ್ನು ಆ್ಯಡ್ ಮಾಡ್ಕೊತೀವಿ. ಅಗೈನ್ ಲೆಸ್ ನಾರ್ಮಲ್ ಲಾಸ್ ಇನ್ ದಿ ಗೋಡೌನ್ ಆಸ್ ವೆಲ್ ಆಸ್ ಅಬ್ನಾರ್ಮಲ್ ಲಾಸ್ ಇನ್ ದಿ ಗೋಡೌನ್, ಅವೆರಡನ್ನು ಮೈನಸ್ ಮಾಡ್ತೀವಿ. ಆಗ ಬರ್ತಕ್ಕಂಥದ್ದೇ ಗೂಡ್ಸ್ ಅವೈಲಬಲ್ ಫಾರ್ ಸೇಲ್. ಇಷ್ಟು ಐಟಮ್ಗಳು ಜ್ಞಾಪಕ ಇಟ್ಕೊಂಬಿಡಿ. ಈ ಐಟಮ್ಗಳ ಪ್ರಕಾರನೇ ಚಾರ್ಟಲ್ಲಿ ಸ್ಟೇಟ್ಮೆಂಟಲ್ಲಿ ಇದೆ ನೋಡಿ. ಜಸ್ಟ್ ಸ್ಟೇಟ್ಮೆಂಟಿಗೆ ಬರ್ತೀನಿ ನಾನು. ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ rupees 150 ಈಚ್. ಅಲ್ಲಿಗೆ 4,000 ಬಾಕ್ಸು ಇಂಟು 150 ಅಂತಂದರೆ 6 lakhs ಬಂತು ಕ್ವಾಂಟಿಟಿ ಆಸ್ ವೆಲ್ ಆಸ್ ಅಮೌಂಟು. ಅಗೇನ್ ಆ್ಯಸ್ ಯೂಶುವಲ್ ಆಡ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ದಿ ಕನ್ಸೈನರ್. ಒಂದು 5,000 ರೂಪಾಯಿ ಎಕ್ಸ್ಪೆನ್ಸಸನ್ನು ಖರ್ಚು ಮಾಡಿದರೆ 5,000 rupees ಆ್ಯಡ್ ಮಾಡ್ಕೊತೀವಿ. ದಟ್ ಈಸ್ 6,05,000 ಬಂತು. ದಟ್ ಈಸ್ ಕಾಸ್ಟ್ ಆಫ್ ಗೂಡ್ಸ್ ಇನ್ ಟ್ರಾನ್ಸಿಟ್. ಅಗೈನ್ ಈಗ ನಾವು ಎರಡು ಲಾಸಸ್ಸನ್ನು ಕನ್ಸೈನರ್ಸ್ ಹ್ಯಾಂಡ್ ಇದರಲ್ಲಿ ಇನ್ ಟ್ರಾನ್ಸಿಟಲ್ಲಿ ಆದರೆ ಅದನ್ನು ಮೈನಸ್ ಮಾಡ್ಕೊತೀವಿ. ನೋಡಿ, ನಾರ್ಮಲ್ ಲಾಸ್ ಇನ್ ಟ್ರಾನ್ಸಿಟಲ್ಲಿ ನಾರ್ಮಲ್ ಲಾಸ್ ಏನಾಗಿದೆಯಾ? ಏನೂ ಆಗಿಲ್ಲ. ಡ್ಯಾಶ್ ಹಾಕಿದ್ದು ನೋಡಿ, ಡ್ಯಾಶ್ ಹಾಕ್ತೀವಿ. ಅಗೇನ್ ಲೆಸ್ ಅಬ್ನಾರ್ಮಲ್ ಲಾಸ್ ಇನ್ ಟ್ರಾನ್ಸಿಟಲ್ಲಿ ಅಬ್ನಾರ್ಮಲ್ ಲಾಸ್ ಏನಾಗಿದ್ದರೆ ಅದನ್ನು ಮೈನಸ್ ಮಾಡ್ತೀವಿ. ಮೋಸ್ಟ್ಲಿ ಈ ಪ್ರಾಬ್ಲಮಲ್ಲಿ ಯಾವುದೂ ಅಬ್ನಾರ್ಮಲ್ ಲಾಸು ಆಗಿಲ್ಲ, ಹಾಗಾಗಿ ಡ್ಯಾಶ್ ಹಾಕಿದ್ದೀವಿ. ನೋಡಿ, ಅಷ್ಟೇ 4,000 ಕ್ಯಾರಿ ಮಾಡ್ತೀವಿ ಕ್ವಾಂಟಿಟಿ. 6,05,000 ಕ್ಯಾರಿ ಮಾಡಿದ್ದೀವಿ. ಈಗ ಕಾಸ್ಟ್ ಆಫ್ ಗೂಡ್ಸ್ ರಿಸೀವ್ಡ್ ಬೈ ದಿ ಕನ್ಸೈನಿ, ಅಲ್ಲಿ ಕನ್ಸೈನಿ ಹತ್ರ ಗೂಡ್ಸ್ ರೀಚ್ ಆಯಿತು. ಓಕೆನಾ. ನೆಕ್ಸ್ಟ್ ಈಗ ಕನ್ಸೈನಿ ಹ್ಯಾಂಡ್ ಓವರ್ ಬಂದಮೇಲೆ ಕನ್ಸೈನೀಸಲ್ಲಿ ಯಾವ್ಯಾವ ಎಕ್ಸ್ಪೆನ್ಸಸ್ ಆಗ್ಬೋದು ಅದು ಸಹ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಆಗಿದ್ರೆ ಅದನ್ನು ಆ್ಯಡ್ ಮಾಡ್ಕೊತೀವಿ. ಇದು ನೋಡಿ, ಆ್ಯಡ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ದಿ ಕನ್ಸೈನಿ. ಇಲ್ಲಿ ಮೋಸ್ಟ್ಲಿ ಈ ಪ್ರಾಬ್ಲಮಲ್ಲಿ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಯಾವುವು ಸಹ ಕನ್ಸೈನಿ ಬೇರ್ ಮಾಡಿಲ್ಲ, ಹಾಗಾಗಿ ಅದನ್ನು ಸಹ ಡ್ಯಾಶ್ ಹಾಕಿದ್ವಿ ನೋಡಿ. ಅಗೈನ್ ಲೆಸ್ ನಾರ್ಮಲ್ ಲಾಸ್ ಇನ್ ದಿ ಗೋಡೌನಲ್ಲಿ ನಾರ್ಮಲ್ ಲಾಸ್ ಆಗಿದೆ. ಎಷ್ಟು? 1/10 ಆಫ್ ದಿ ಬಾಕ್ಸ್ ವರ್ ಲಾಸ್ಟ್ ಬೈ ದಿ ಕನ್ಸೈನಿ ಇಸ್ ಗೋಡೌನ್. ಈಗ ನೋಡಿ, 1/10 ಆಫ್ 4,000 ಎಷ್ಟಾಗುತ್ತೆ? ದಟ್ ಈಸ್ 1/10 ಆಫ್ 4,000 ಅಂತಂದರೆ 400 ಬಾಕ್ಸಸ್ ವರ್ ಲಾಸ್ಟ್ ಇನ್ ಕನ್ಸೈನೀಸ್ ಗೋಡೌನ್. ನೋಡಿ, 4,000ಅಲ್ಲಿ 1/10 ಅಂತಂದರೆ 400 ಬಾಕ್ಸಸ್ ಲಾಸ್ ಆಗಿದೆ, ನಾರ್ಮಲ್ ಲಾಸು. ಈಗ ನೋಡಿ, 400 ಆ ಬಾಕ್ಸಸ್ಸನ್ನು ಕ್ವಾಂಟಿಟಿ ಮೈನಸ್ ಮಾಡ್ತೀವಿ, ಅಮೌಂಟ್ ಅಷ್ಟೇ ಇರುತ್ತೆ.
ಓಕೆನಾ. ನಾರ್ಮಲ್ ಲಾಸ್ ಯಾವುದೇ ಕಾರಣಕ್ಕೆ ಅಮೌಂಟ್ ಮೇಲೆ ವ್ಯತ್ಯಾಸ ಆಗಲ್ಲ, ಅದು ಕ್ವಾಂಟಿಟಿ ಮೇಲೆ ಎಫೆಕ್ಟ್ ಆಗುತ್ತೆ, ಬಟ್ ಪರ್ ಬಾಕ್ಸಸ್ ಜಾಸ್ತಿ ಆಗುತ್ತೆ. ಓಕೆ, ನೋ ಪ್ರಾಬ್ಲಮ್. ಈಗ ನಮ್ಮ ಹತ್ರ ಇರ್ತಕ್ಕಂಥದ್ದು ಈಗ 3600 ಬಾಕ್ಸಸ್ ಇದೆ, ಮಾಮೂಲಿ ಕಾಸ್ಟ್ 6,05,000. ಈಗ ನೆಕ್ಸ್ಟು ಲೆಸ್ ಅಬ್ನಾರ್ಮಲ್ ಲಾಸ್ ಇನ್ ದಿ ಗೋಡೌನ್, ಏನೂ ಆಗಿಲ್ಲ, ಅಷ್ಟೇ ಡ್ಯಾಶ್ ಆಗ್ತೀವಿ. ಈಗ ಸೇಮ್ ಅಷ್ಟೇ ಕ್ಯಾರಿ ಆಗುತ್ತೆ. 3600 ಬಾಕ್ಸಸ್, ಅದು ಲಾಸ್ ಕಾಸ್ಟ್ ಈಸ್ 6,05,000 rupees. ದಟ್ ಈಸ್, ಈಗ ನೋಡಿ ಎಲ್ಲ ಐಟಮು ತೊಗೊಂಡಿದ್ದೀವಿ. ಈಗ ಗೂಡ್ಸ್ ಅವೈಲಬಲ್ ಫಾರ್ ಸೇಲ್ ನೋಡಿ, ಗೂಡ್ಸ್ ಅವೈಲಬಲ್ ಸೇಲ್ ಎಷ್ಟಿದೆ? 3600 ಬಾಕ್ಸಸ್ ಇದೆ, ಕಾಸ್ಟು 6,05,000 rupees ಆಗಿದೆ. ಈಗೇನು ಮಾಡ್ತೀವಿ? ಲೆಸ್ ಸೇಲ್ಸ್ ಎಷ್ಟು ಮಾಡಿದ್ದೀವಿ? 2400 ಬಾಕ್ಸನ್ನು ಸೇಲ್ ಮಾಡಿದ್ದೀವಿ. ಅಲ್ಲಿಗೆ 2400 ಬಾಕ್ಸನ್ನು ಮೈನಸ್ ಮಾಡಿದ್ವಿ ಕ್ವಾಂಟಿಟಿನಲ್ಲಿ. 1200 ಬಾಕ್ಸಸ್ ಆರ್ ಅನ್ಸೋಲ್ಡ್ ಬಾಕ್ಸಸ್. ಈಗ 1200ಗೆ ಕಾಸ್ಟ್ ಎಷ್ಟು, ಆ ಟೋಟಲ್ ವ್ಯಾಲ್ಯೂ ಎಷ್ಟು ಅಂತ ಲೆಕ್ಕ ಹಾಕ್ಬೇಕಾದ್ರೆ ನಾವು ಯಾವ್ದು ತೊಗೊಬೇಕಪ್ಪ ಅಂದರೆ, ಗೂಡ್ಸ್ ಅವೈಲಬಲ್ ಫಾರ್ ಸೇಲ್ ಇದೆಯಲ್ಲ 3600 6,05,000, ಇದನ್ನು ನಾವು ಲೆಕ್ಕಕ್ಕೆ ತೊಗೊಬೇಕು. ಈಗ 6,05,000 3600 ಬಾಕ್ಸ್ಗಾದರೆ 1200 ಬಾಕ್ಸ್ಗೆ ಎಷ್ಟು? ಅಲ್ಲಿಗೆ 6,05,000 ಡಿವೈಡ್ ಬೈ 3600 ಇಂಟು 1200, ಅಲ್ಲಿಗೆ 2,01,667. ಅದನ್ನು ಈ ಥರನ ಮಾಡ್ಬೋದು, ಅಲ್ಲಿ ಪ್ರಾಬ್ಲಮ್ ಕೊಟ್ಟಿರೋ ಥರನ ಮಾಡ್ಬೋದು, ಎರಡು ಸಹ ಒಂದೇ ಬರುತ್ತೆ. 6,05,000 rupees 3600 ಬಾಕ್ಸಸ್ಗಾದರೆ 1200 ಬಾಕ್ಸಸ್ ಐತೆ, 2,01,667 ಬರುತ್ತೆ. ದಿಸ್ ಈಸ್ ಎ ಕ್ಲೋಸಿಂಗ್ ಸ್ಟಾಕ್, ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್. ದಿಸ್ ಇಸ್ ದ ಫಸ್ಟ್ ಪ್ರಾಬ್ಲಮ್. ಈ ನೆಕ್ಸ್ಟ್ ಪ್ರಾಬ್ಲಮ್, ದಿಸ್ ಇಸ್ ನಾರ್ಮಲ್ ಲಾಸ್ದು. ನೆಕ್ಸ್ಟ್ ಅಬ್ನಾರ್ಮಲ್ ಲಾಸ್ದು ಸೇಮ್ ಅದೇ ಥರನೇ ಚಾರ್ಟ್ ಹಾಕೊಂಡು ಹೋಗ್ತೀವಿ. ನೋಡಿ ಇಲ್ಲಿ, ಮಿಸ್ಟರ್ ರಾಜು ಕನ್ಸೈನ್ಡ್ 50,000 ಯೂನಿಟ್ಸ್ ಕಾಸ್ಟಿಂಗ್. ನೋಡಿ ಇಲ್ಲಿ, ಕ್ಯಾಲ್ಕುಲೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ವಿತ್ ಅಬ್ನಾರ್ಮಲ್ ಲಾಸ್ ಇನ್ ಟ್ರಾನ್ಸಿಟ್. ಅಬ್ನಾರ್ಮಲ್ ಲಾಸ್ದು ಇದುವರೆಗೂ ನಾರ್ಮಲ್ ಲಾಸ್ ಮಾಡಿದ್ದೀವಿ. ಈಗ ಅಬ್ನಾರ್ಮಲ್ ಲಾಸ್ದು ಅದು ಪ್ರಾಬ್ಲಮನ್ನು ಮಾಡ್ಕೊಂಡು ಹೋಗ್ತೀವಿ. ಜಸ್ಟ್ ನೋಡಿ ಏನು ಹೇಳ್ತಾನೆ. ಮಿಸ್ಟರ್ ರಾಜು ಕನ್ಸೈನ್ಡ್ 50,000 ಯೂನಿಟ್ಸ್ ಕಾಸ್ಟಿಂಗ್ ₹5 ಈಚ್ ಟು ಮಿಸ್ಟರ್ ಉಮೇಶ್. ಓಕೆನಾ. ಇಲ್ಲಿಗೆ ರಾಜು ಇಸ್ ದಿ ಕನ್ಸೈನರ್ ಆ್ಯಂಡ್ ಉಮೇಶ್ ಇಸ್ ದಿ ಕನ್ಸೈನಿ. ಮಿಸ್ಟರ್ ರಾಜು ಇನ್ಕರ್ಡ್ 10,000 rupees ಫಾರ್ ಸೆಂಡಿಂಗ್ ದಿ ಗೂಡ್ಸ್. ಅಂದರೆ ರಾಜು ಗೂಡ್ಸನ್ನು ಕಳಿಸೋದಕ್ಕೋಸ್ಕರ 10,000 ರೂಪಾಯಿ ಖರ್ಚು ಮಾಡಿದ್ದಾರೆ. ದಟ್ ಈಸ್ ಎ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್. ಆ್ಯಂಡ್ 2,500 ಯೂನಿಟ್ಸ್ ವರ್ ಅಬ್ನಾರ್ಮಲಿ ಡೆಸ್ಟ್ರಾಯ್ಡ್ ಇನ್ ಟ್ರಾನ್ಸಿಟ್. ಟ್ರಾನ್ಸಿಟಲ್ಲಿ 2,500 ಯೂನಿಟ್ಸು ಲಾಸ್ ಆಗಿದೆ. ದಟ್ ಇಸ್ ಅಬ್ನಾರ್ಮಲ್ ಲಾಸ್. ನಾವು ಲೆಕ್ಕ ಹಾಕ್ಬೇಕು ಅಬ್ನಾರ್ಮಲ್ ಲಾಸ್ ಅಂತ ಹೇಳಿದ್ದೀನಿ. ನಾರ್ಮಲ್ ಲಾಸು ಕ್ವಾಂಟಿಟಿ ಮೇಲೆ ಎಫೆಕ್ಟ್ ಆಗುತ್ತೆ, ಬಟ್ ಕಾಸ್ಟ್ ಮೇಲೆ ಏನು ಎಫೆಕ್ಟ್ ಆಗಲ್ಲ, ಅಂದರೆ ಪರ್ ಯೂನಿಟ್ ಜಾಸ್ತಿ ಆಗುತ್ತೆ. ಅಬ್ನಾರ್ಮಲ್ ಲಾಸು ಎರಡಕ್ಕೂ ಎಫೆಕ್ಟ್ ಆಗುತ್ತೆ, ಕಾಸ್ಟು ಮತ್ತು ಕ್ವಾಂಟಿಟಿ ಎರಡಕ್ಕೂ ಎಫೆಕ್ಟ್ ಆಗುತ್ತೆ ಅಮೌಂಟ್ ಮೇಲೆ. ನೋಡೋಣ. ಈಗ 2,500 ಯೂನಿಟ್ಸ್ ವರ್ ಅಬ್ನಾರ್ಮಲಿ ಡೆಸ್ಟ್ರಾಯ್ಡ್ ಇನ್ ಟ್ರಾನ್ಸಿಟ್. ಅಬ್ನಾರ್ಮಲಾಗಿ ಡೆಸ್ಟ್ರಾಯ್ ಆಗಿದೆ. ನೆಕ್ಸ್ಟ್ ಮಿಸ್ಟರ್ ಉಮೇಶ್ ಟುಕ್ ಡೆಲಿವರಿ ಆ್ಯಂಡ್ ಪೇಯ್ಡ್ ₹1,500 ಫಾರ್ ಬ್ರಿಂಗಿಂಗ್ ದಿ ಗೂಡ್ಸ್ ಟು ದಿ ಗೋಡೌನ್. ಕಾರ್ಟೇಜ್ ಎಕ್ಸ್ಪೆನ್ಸಸ್. ದಿಸ್ ಈಸ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್, ನಾವು ಆ್ಯಡ್ ಮಾಡ್ಕೊತೀವಿ. ಆ್ಯಂಡ್ ಕನ್ಸೈನಿ ಸೋಲ್ಡ್ 30,000 ಯೂನಿಟ್ಸ್ ಅಟ್ ₹10 ಈಚ್. 30,000 ಯೂನಿಟ್ಸನ್ನು ಸೇಲ್ ಮಾಡ್ತಾರೆ. ರಿಮೈನಿಂಗ್ ಎಷ್ಟು ಅಂತ ನಾವು ನೋಡ್ಕೊಳ್ತೀವಿ. ದೆನ್ ದಿ ಕನ್ಸೈನಿ sold ₹30,000 units at ₹10 each. Then the consignee paid selling expenses of ₹10,000. ಅಲ್ಲಿ ಕನ್ಸೈನಿ ಪೇಯ್ಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಆಫ್ ₹10,000. ಇದು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ಸು ರೆಕರಿಂಗ್ ಎಕ್ಸ್ಪೆನ್ಸಸ್, ನಾವು ಲೆಕ್ಕಕ್ಕೆ ತೊಗೊಳಲ್ಲ, ಓನ್ಲಿ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಮಾತ್ರ ತೊಗೊತೀವಿ. ಓಕೆ. ನೆಕ್ಸ್ಟ್ ಕ್ಯಾಲ್ಕುಲೇಟ್ ದಿ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್. ಇದು ಮಾಮೂಲಿ ಸ್ಟೇಟ್ಮೆಂಟ್ ತೊಗೊತೀವಿ. ಸ್ಟೇಟ್ಮೆಂಟ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಪರ್ಟಿಕ್ಯುಲರ್ಸು, ಕ್ವಾಂಟಿಟಿ, ಅಮೌಂಟ್ ತೊಗೊತೀವಿ. ಮಾಮೂಲಿ ನಾನು ಎಕ್ಸ್ಪ್ಲೇನ್ ಮಾಡಿದೆನಲ್ಲ ಅದೇ ಥರದ್ದು ಮಾಡ್ಕೊಂಡು ಹೋಗ್ತೀವಿ. ಇದೇ ಥರ ಈ ಸ್ಟೇಟ್ಮೆಂಟು ಮೇನ್ ಪ್ರಾಬ್ಲಮ್ ಮಾಡಬೇಕಾದ್ರೆ ಸಹ ಮಾಡಲೇಬೇಕಾಗುತ್ತೆ. ಇದನ್ನು ಮಾಡ್ಕೊಂಡು ಆದಮೇಲೆ ನಾವು ಮೇನ್ ಪ್ರಾಬ್ಲಮ್ ಮಾಡ್ತೀವಿ. ಕಾಸ್ಟ್ ಆಫ್ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಟ್ ₹5. 50,000 ಯೂನಿಟ್ಸನ್ನು ಕನ್ಸೈನ್ ಮಾಡಿದ್ದೀವಿ ಅಟ್ ₹5 ಅಂದರೆ 2,50,000 rupees. ಆ್ಯಡ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ದಿ ಕನ್ಸೈನರ್. 10,000 ಎಕ್ಸ್ಪೆನ್ಸಸನ್ನು ಇನ್ಕರ್ ಮಾಡಿದ್ದಾರೆ. ಆ 10,000 ಆ್ಯಡ್ ಮಾಡ್ಕೊತೀವಿ. ಅಲ್ಲಿಗೆ ಗೂಡ್ಸ್, ಕಾಸ್ಟ್ ಆಫ್ ಗೂಡ್ಸ್ ಇನ್ ಟ್ರಾನ್ಸಿಟ್ ಈಸ್ 50,000 ಯೂನಿಟ್ಸ್, 2,60,000 ಬರುತ್ತೆ. ಲೆಸ್ ನಾರ್ಮಲ್ ಲಾಸ್ ಇನ್ ಟ್ರಾನ್ಸಿಟ್. ನಾರ್ಮಲ್ ಲಾಸ್ ಏನೂ ಆಗಿಲ್ಲ ಇನ್ ಟ್ರಾನ್ಸಿಟಲ್ಲಿ, ಅಲ್ಲಿಗೆ ಡ್ಯಾಶ್ ಹಾಕ್ತೀವಿ. ಅಗೇನ್ ಅಷ್ಟೇ ಅಮೌಂಟ್ ಕ್ಯಾರಿ ಆಗುತ್ತೆ, ಅಷ್ಟೇ ಯೂನಿಟ್ಸ್ ಕ್ಯಾರಿ ಆಗ್ತವೆ. ಅಗೇನ್ ಅಬ್ನಾರ್ಮಲ್ ಲಾಸ್ ಇನ್ ಟ್ರಾನ್ಸಿಟ್. ನೋಡಿ, ಅಬ್ನಾರ್ಮಲ್ ಲಾಸ್ ಆಗಿದೆ. ಅಬ್ನಾರ್ಮಲ್ ಲಾಸ್ ಎಷ್ಟಾಯಿತು? 2,500 ಯೂನಿಟ್ಸು ಅಬ್ನಾರ್ಮಲ್ ಲಾಸ್ ಆಯಿತು. ಈಗ ನಾವು ಅಬ್ನಾರ್ಮಲ್ ಲಾಸ್ ಲೆಕ್ಕ ಹಾಕಬೇಕು. ಲೆಕ್ಕ ಹಾಕ್ಬೇಕಾದ್ರೆ ನಾವು ನಾರ್ಮಲ್ ಲಾಸ್ ಆದಮೇಲೆ, ನಾರ್ಮಲ್ ಲಾಸ್ ಇನ್ ಟ್ರಾನ್ಸಿಟ್ ಎಲ್ಲ ಅದಾದಮೇಲೆ ಏನು ವ್ಯಾಲ್ಯೂ ಬರುತ್ತೋ ಆ ವ್ಯಾಲ್ಯೂ ಮೇಲೆ ಲೆಕ್ಕ ಹಾಕ್ಬೇಕು ನಾವು. ಓಕೆನಾ. ಈಗ ನೋಡಿ, ಈಗ ನಾರ್ಮಲ್ ಲಾಸ್ ಆದಮೇಲೆ ಅಬ್ನಾರ್ಮಲ್ ಲಾಸ್ ಬರೋ ಹಂತಕ್ಕೆ ನಮ್ಮ ಹತ್ರ ಎಷ್ಟಿದೆ ಯೂನಿಟ್ಸು? 50,000 ಯೂನಿಟ್ಸ್ ಇದೆ. 2,60,000 ಅಮೌಂಟ್ ಇದೆ. ಈಗ ಏನಾಗಿದೆ, ಏನು ಮಾಡ್ಬೇಕು ನಾವೀಗ? 2,60,000 ರೂಪೀಸು 50,000 ಯೂನಿಟ್ಸ್ಗಾದರೆ
ನಮಗೆ ಅಬ್ನಾರ್ಮಲ್ ಲಾಸ್ ಆಗಿರೋದೆಷ್ಟು 2500 ಯೂನಿಟ್ಸ್. 2500 ಎಷ್ಟಾಗುತ್ತೆ ಅಲ್ಲಿಗೆ 2,60,000 ಡಿವೈಡ್ ಬೈ 50,000 ಇಂಟು 2,500. ಅವನು ಈ ನಾವು ಮಾಡೋ ಪ್ರಕಾರ ಅಲ್ಲಿ ಮಾಡಿರೋ ಪ್ರಕಾರನೂ ಅಷ್ಟೇ ಬರುತ್ತೆ. ಅಲ್ಲಿಗೆ 2,60,000 ಇಂಟು 2,500 ಡಿವೈಡ್ ಬೈ 50,000 rupees. 50,000 ಅಲ್ಲಿಗೆ 13,000 rupees ಈಸ್ ದಿ ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್. ಓಕೆನಾ. ಈಗ ಈ ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್ ಯೂನಿಟ್ಸು ಮತ್ತು ಕಾಸ್ಟು ಎರಡೂ ಸಹ ನಾವು ಎರಡಕ್ಕೂ ಪರಿಗಣಿಸ್ತೀವಿ. ಈಗ ನೋಡಿ 2,500 ಯೂನಿಟ್ಸು ಮೈನಸ್ ಮಾಡ್ತೀವಿ, ಅಗೈನ್ 30,000 rupees ಮೈನಸ್ ಮಾಡ್ತೀವಿ. ಯಾಕೆಂದರೆ ಅದು ಅಬ್ನಾರ್ಮಲ್ ಲಾಸು, ಆ ಎರಡಕ್ಕೂ ಎಫೆಕ್ಟ್ ಆಗುತ್ತೆ. ಎರಡೂ ಮೈನಸ್ ಮಾಡಿದಾಗ ನಮಗೆ 47,500 ಯೂನಿಟ್ಸು ಮತ್ತು 2,47,000 rupees. ದಿಸ್ ಈಸ್ ದಿ ಕಾಸ್ಟ್ ಆಫ್ ಗೂಡ್ಸ್ ರಿಸೀವ್ಡ್ ಬೈ ದಿ ಕನ್ಸೈನಿ. ಓಕೆನಾ, ರಿಸೀವ್ ಮಾಡಿರೋದು. ಈಗ ಇಲ್ಲಿವರೆಗೂ ಕನ್ಸೈನರ್ಸ್ ಹ್ಯಾಂಡ್ ಓವರ್ ಆಯಿತು. ಟ್ರಾನ್ಸಿಟಲ್ಲಿದ್ದಾಗ ಕನ್ಸೈನರ್ ಹ್ಯಾಂಡ್ ಓವರ್ ಕನ್ಸೈನರ್ ಕಸ್ಟಡಿ ಇರ್ತದೆ. ಆಮೇಲೆ ಟ್ರಾನ್ಸ್ಫರ್ ಆದಮೇಲೆ ಗೂಡ್ಸ್ ಕನ್ಸೈನಿಗೆ ಬಂದಮೇಲೆ ಗೂಡ್ಸ್ ಆರ್ ರಿಸೀವ್ಡ್ ಬೈ ದಿ ಕನ್ಸೈನಿ. ಎಷ್ಟು ಗೂಡ್ಸ್ ರಿಸೀವ್ ಮಾಡಿದ್ದಾನೆ? 47,500 ಯೂನಿಟ್ಸನ್ನು ಅವನು ರಿಸೀವ್ ಮಾಡ್ಕೊಂಡಿದ್ದಾನೆ. ಅಮೌಂಟು 2,47,000 rupees ಆಗಿದೆ. ಕರೆಕ್ಟಾ? ಈಗ ಕನ್ಸೈನಿ ಬಂದಾಗ ಕನ್ಸೈನಿ ಕಡೆಯಿಂದ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ಸು ಮತ್ತು ನಾರ್ಮಲ್ ಲಾಸು, ಅಬ್ನಾರ್ಮಲ್ ಲಾಸ್ ಇವೆರಡು ಸಹ, ಈ ಮೂರು ಸಹ ನಾವು ಪರಿಗಣಿಸ್ತೀವಿ. ಈಗ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ದಿ ಕನ್ಸೈನಿ ನೋಡಿ, ಅಲ್ಲಿದೆ ನೋಡಿ 1,500 rupees ಫಾರ್ ಬ್ರಿಂಗಿಂಗ್ ದಿ ಗೂಡ್ಸ್ ಟು ದಿ ಗೋಡೌನ್ ತರಬೇಕಾದ್ರೆ ಕಾರ್ಟೇಜ್ ಎಕ್ಸ್ಪೆನ್ಸಸ್ಸು ಅದೆಲ್ಲ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ 1,500. ಅದನ್ನು ಮಾತ್ರ ನಾವು ಮೈನಸ್ ಮಾಡ್ತೀವಿ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ನಾವು ಮೈನಸ್ ಮಾಡಲ್ಲ, ಅದು ದಟ್ ಈಸ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸ್ ಆಗುತ್ತೆ. ಈಗ 1,500 rupees ಆ್ಯಡ್ ಮಾಡ್ಕೊತೀವಿ. ಅಲ್ಲಿಗೆ ಟೋಟಲ್ ಕಾಸ್ಟ್ ಇನ್ ದಿ ಹ್ಯಾಂಡ್ಸ್ ಆಫ್ ದಿ ಕನ್ಸೈನಿ ಯೂನಿಟ್ಸು 47,500, 2,48,500 rupees ಬರುತ್ತೆ ಕಾಸ್ಟು. ಅಗೈನ್ ನಾರ್ಮಲ್ ಲಾಸ್ ಇನ್ ದಿ ಗೋಡೌನ್, ಮೋಸ್ಟ್ಲಿ ನಾರ್ಮಲ್ ಲಾಸ್ ಇಲ್ಲ ಇಲ್ಲಿ. ಅಗೈನ್ ಲೆಸ್ ಅಬ್ನಾರ್ಮಲ್ ಲಾಸ್ ಇನ್ ದಿ ಗೋಡೌನ್, ಅದು ಸಹ ಇಲ್ಲ. ಎರಡು ಸಹ ಡ್ಯಾಶ್ ಆಗ್ತವೆ, ಸೇಮ್ ಅಮೌಂಟ್ ಕ್ಯಾರಿ ಆಗುತ್ತೆ. ಈಗ ಗೂಡ್ಸ್ ಅವೈಲಬಲ್ ಫಾರ್ ಸೇಲ್ ಎಷ್ಟಪ್ಪ ಅಂದರೆ 47,500 rupees ಕ್ವಾಂಟಿಟಿ ಇದೆ. ಅಗೈನ್ ಅಮೌಂಟು 2,48,500. ಓಕೆನಾ, ಇಷ್ಟು ಗೂಡ್ಸ್ ಅವೈಲಬಲ್ ಫಾರ್ ಸೇಲ್. ಓಕೆ, ನೆಕ್ಸ್ಟ್ ಸೇಲ್ ಮಾಡ್ತೀವಿ. ಲೆಸ್ ಸೇಲ್ಸ್ ಎಷ್ಟು? 30,000 ಯೂನಿಟ್ಸನ್ನು ಸೇಲ್ ಮಾಡ್ತೀವಿ. ಅಲ್ಲಿಗೆ 30,000 ಯೂನಿಟ್ಸ್ ಸೇಲ್ ಮಾಡಿದ್ರೆ 17,500 rupees ಯೂನಿಟ್ಸು ಉಳ್ಕೊಳುತ್ತೆ. ಎಷ್ಟು ಅಮೌಂಟ್ ಅಂತ ಲೆಕ್ಕ ಹಾಕಬೇಕು? ಪ್ರಪೋರ್ಷನೇಟಾಗಿ. ಪ್ರಪೋರ್ಷನೇಟ್ ಲೆಕ್ಕ ಹಾಕ್ಬೇಕಾದ್ರೆ ನಾವು ಗೂಡ್ಸ್ ಅವೈಲಬಲ್ ಫಾರ್ ಸೇಲ್ ಅದನ್ನು ಬೇಸಾಗಿ ಇಟ್ಕೊತೀವಿ. ಓಕೆನಾ. ಈಗ 2,48,500 rupees 47,500 ಯೂನಿಟ್ಸ್ಗಾದರೆ 17,500ಗೆ ಎಷ್ಟಾಯಿತು? ನಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ 2,48,500 ಡಿವೈಡ್ ಬೈ 47,500 ಇಂಟು 17,500, ಅಥವಾ ಇಲ್ಲಿ ಕೆಲವರ ಪ್ರಾಬ್ಲಮ್ ಪ್ರಕಾರನೇ 2,48,500 ಇಂಟು 17,500 ಡಿವೈಡ್ ಬೈ 47,500, ಅಲ್ಲಿಗೆ 91,553 ಬರುತ್ತೆ. ದಟ್ ಈಸ್ ಅಮೌಂಟ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಓಕೆನಾ, ರೈಟ್? ಓಕೆ.